ಹ್ಯಾವ್ ಅ ಗುಡ್ ಡೇ ಟು ಯು ಆಲ್. ಎಲ್ಲರಿಗೂ ಶುಭ ದಿನ. ಇವತ್ತು ಮತ್ತೆ ಒಂದು ಸಾರಿ ನಿಮ್ಮ ಮುಂದೆ ನಾನು ಬಂದಿದ್ದೇನೆ. ಸೊ ಇವತ್ತು ಲಾಸ್ಟ್ ಟೈಮ್ ಹೇಳಿದ ಹಾಗೆ ಟೆನ್ಸಸ್ ಗಳಲ್ಲಿ ಲಾಸ್ಟ್ ಟೈಮ್ ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್, ಸಿಂಪಲ್ ಫ್ಯೂಚರ್ ಅನ್ನ ನಾವು ನೋಡಿದ್ವಿ. ಇವತ್ತು ಈ ದಿನ ಟೆನ್ಸಸ್ ಗಳಲ್ಲಿ ನಿಮಗೆ ಪ್ರೆಸೆಂಟ್ ಕಂಟಿನ್ಯೂಸ್, ಪಾಸ್ಟ್ ಕಂಟಿನ್ಯೂಸ್ ಮತ್ತು ಫ್ಯೂಚರ್ ಕಂಟಿನ್ಯೂಸ್ ಅನ್ನ ನಾನು ತಿಳಿಸಲು ಬಂದಿದ್ದೀನಿ. ಸೊ ಬಹಳ ಈಸಿಯಾಗಿ ಇವುಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತಾನೆ. ಸೊ ಈಚ್ ಅಂಡ್ ಎವ್ರಿಬಡಿ ಸ್ವಲ್ಪ ನನ್ನ ಜೊತೆನೆ ನೀವು ಸಾಲ್ವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ, ಬಹಳ ಈಸಿಯಾಗಿ ನಾವು ಮುಂದೆ ಹೋಗ್ಬೋದು. ಸೊ ಬನ್ನಿ ಇವತ್ತು ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಫಸ್ಟ್. ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಮೊನ್ನೆ ತಗೊಂಡಂತಹ ಫಸ್ಟ್ ಸೆಂಟೆನ್ಸ್ ಇವತ್ತು ನಾವು ಕಂಟಿನ್ಯೂಸ್ ಮಾಡೋಣ. ಮೊನ್ನೆ ನಾವು ಜಾನ್ ರೈಟ್ಸ್ ಎ ಲೆಟರ್ ಅಂತ ತಗೊಂಡಿದ್ವಿ. ಅದನ್ನೇ ಕಂಟಿನ್ಯೂಸ್ ಹೆಂಗ್ ಮಾಡೋದು ಅಂತಂದ್ರೆ, ಜಾನ್ ಈಸ್ ರೈಟಿಂಗ್ ಅ ಲೆಟರ್. ಸೊ ಮೊನ್ನೆ ಕೆಲವೊಬ್ರು ರಿಪ್ಲೈಗಳನ್ನ ಮಾಡಿದ್ರಿ, ಈ ಲೆಟರ್ ಅನ್ನೋದು ಆಬ್ಜೆಕ್ಟ್ ಆಗುತ್ತೆ ಸರ್, ನೀವು ಸೂತ್ರದಲ್ಲಿ ಬರ್ದಿಲ್ಲ ಅಂತ. ನಾನು ಯಾವತ್ತೂ ಇದನ್ನ ಕನ್ಸಿಡರ್ ಮಾಡಲ್ಲ, ಯಾಕಂದ್ರೆ ವೆರೈಟಿ ಬರೀಬಹುದು ನೀವು. ಸೊ ನನಗೆ ಕಂಟಿನ್ಯೂಸ್ ಪ್ರೆಸೆಂಟ್, ಸಿಂಪಲ್ ಪ್ರೆಸೆಂಟ್ ಅಂತ ಕನ್ಸಿಡರ್ ಆಗೋದು ವರ್ಕ್ ತನಕ. ಸೊ ಸಬ್ಜೆಕ್ಟ್ ಇಲ್ಲಿ ಬಿ ಫಾರ್ಮ್, ಇಲ್ಲಿ ವರ್ಬ್ ಒನ್ ಪ್ಲಸ್ ING. ಅವತ್ತು ನಾವು ಸಬ್ಜೆಕ್ಟ್ ಪ್ಲಸ್ ವರ್ಬ್ ಒನ್ ಅಂತ ಹೇಳಿದ್ವಿ. ಸೊ ಅಷ್ಟೇ ಕನ್ಸಿಡರ್ ಮಾಡುವಂತದ್ದು ಸಿಂಪಲ್ ಪ್ರೆಸೆಂಟ್ ಅಂತ ಹೇಳಿ. ಇವತ್ತು ಪ್ರೆಸೆಂಟ್ ಕಂಟಿನ್ಯೂಸ್ ಅಂದ್ರೆ ಸಬ್ಜೆಕ್ಟ್, ಬಿ ಫಾರ್ಮ್, ವರ್ಬ್ ಒನ್ ಪ್ಲಸ್ ING. ಸೊ ನಾನು ಫಾರ್ಮುಲಾ ಬರ್ದ್ಬಿಡ್ತೇನೆ ನಿಮಗೆ. ಸಬ್ಜೆಕ್ಟ್ ಪ್ಲಸ್ ಬಿ ಫಾರ್ಮ್ ಪ್ಲಸ್ ವರ್ಬ್ ಒನ್ ಪ್ಲಸ್ ING. ಸೊ ಇಷ್ಟು ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಅಂತ ಕನ್ಸಿಡರ್ ಮಾಡಿದ್ವಿ. ನೀವು ಆಬ್ಜೆಕ್ಟ್ ಏನ್ ಬೇಕಾದ್ರೂ ಬರ್ಬೋದು. ಜಾನ್ ಈಸ್ ರೈಟಿಂಗ್ ಎ ಲೆಟರ್. ಸೆಕೆಂಡ್ ವರ್ಡ್, ಸೊ ಮೊನ್ನೆ ಬರೆದ ಹಾಗೆ ಜಾನ್ ಈಸ್ ರೈಟಿಂಗ್ ಎ ಲೆಟರ್ ಆದ್ಮೇಲೆ ಮೊನ್ನೆ ನಾವು ಸೆಕೆಂಡ್ ಒಂದನ್ನ ಐ ಸಿಂಗ್ ಎ ಸಾಂಗ್ ಅಂತ ಮಾಡಿದ್ವಿ. ಇವತ್ತು ನಾವು ಐ ಸಬ್ಜೆಕ್ಟ್ ಬಿ ಫಾರ್ಮ್ ಆಮ್ ಬರುತ್ತೆ ಪ್ರೆಸೆಂಟ್ ಅಲ್ಲಿ. ಐ ಆಮ್ ಸಿಂಗಿಂಗ್, I am singing a song. ನೋಡಿ, I am singing present continuous ಆಗಿಬಿಡಿ. I am singing. John is writing present continuous. ಇಲ್ಲಿ ಪ್ರೆಸೆಂಟ್ ಗಳು ಇದಾವೆ, is, am. I am singing a song. So similarly ಇನ್ನೊಂದು ಮಾಡಿದ್ವಿ, they, ಇಲ್ಲಿ ಆರ್, ದೇ ಆರ್ ಡ್ರೈವಿಂಗ್, ದೇ ಆರ್ ಡ್ರೈವಿಂಗ್ ಎ ಕಾರ್. ವೆರಿ ಸಿಂಪಲ್, ಬಹಳ ಈಸಿ ಆಗಿ ಬಿ ಫಾರ್ಮ್ ಗಳು ಬರ್ತಾರೆ. ಇದೇ ನಿಮಗೆ ಪ್ರೆಸೆಂಟ್ ಅಂತ ಗೊತ್ತಾಗೋದು. ಇಲ್ಲಿ ING ಫಾರ್ಮ್ ಬರುತ್ತೆ, ಕಂಟಿನ್ಯೂಸ್ ಅಂತ ಗೊತ್ತಾಗುತ್ತೆ. ಇವೆಲ್ಲ ಪ್ರೆಸೆಂಟ್, ಈ ING ಎಲ್ಲ ಕಂಟಿನ್ಯೂಸ್. ಸೊ ಸಬ್ಜೆಕ್ಟ್ ಇರುತ್ತೆ, ಆಬ್ಜೆಕ್ಟ್ ಆಗಿರುತ್ತೆ. ದೇ ಆರ್ ಡ್ರೈವಿಂಗ್ ಎ ಕಾರ್. ಪ್ರೆಸೆಂಟ್ ಕಂಟಿನ್ಯೂಸ್ ಗಳ ಆಯ್ತು. ಸೊ ಸಿಮಿಲರ್ಲಿ ಇವಾಗ ಏನ್ ಮಾಡೋಣ, ಪಾಸ್ಟ್ ಕಂಟಿನ್ಯೂಸ್ ಅನ್ನ ಮಾಡೋಣ. ಸೊ ನಾವು ನಿಮ್ಗೆ ಗೊತ್ತಿದೆ, ಮೂರ್ ತಗೊಂಡು ಮೂರಲ್ಲಿ ಒಂದು ಯೂನಿಟ್ ನಾವು ಮುಗಿಸ್ತಾ ಇದ್ದೀವಿ. ಸೊ ಮೊನ್ನೆ ಸಿಂಪಲ್ ಗಳನ್ನ ಮುಗಿಸಿದೀವಿ, ಇವತ್ತು ಕಂಟಿನ್ಯೂಸ್ ಗಳನ್ನ ಮುಗಿಸ್ತಾ ಇದ್ದೀವಿ. ಪಾಸ್ಟ್ ಕಂಟಿನ್ಯೂಸ್, ಪಾಸ್ಟ್ ಕಂಟಿನ್ಯೂಸ್ ಅಲ್ಲಿ ಸೇಮ್ ಆಸ್ ಇಟ್ ಈಸ್. ನೋಡಿ, ಬಹಳ ಈಸಿಯಾಗಿ ಒಂದೊಂದು ಸೆಂಟೆನ್ಸ್ ಆಗುತ್ತೆ. ಜಾನ್ ಈಸ್ ರೈಟಿಂಗ್ ಎ ಲೆಟರ್ ಅಂತ ಪ್ರೆಸೆಂಟ್ ಕಂಟಿನ್ಯೂಸ್ ಆಗಿತ್ತು. ಜಸ್ಟ್ ಈಸ್ ಚೇಂಜ್ ಮಾಡಿದ್ರೆ ಸಾಕು, ಪಾಸ್ಟ್ ಆಗಿದೆ. ಜಾನ್ ವಾಸ್. ನೋಡಿ, ಇದೇ ಸೂತ್ರ ಸೇಮ್. ಇಲ್ಲಿ ಬಿ ಫಾರ್ಮ್ ಗಳು ಪಾಸ್ಟ್ ಟೆನ್ಸ್ ಆಗಿರ್ಬೇಕು. ಪಾಸ್ಟ್ ಟೆನ್ಸ್ ಆಗಿರ್ಬೇಕು. ಬಿ ಫಾರ್ಮ್ ಅಂದ್ರೆ ಎರಡೇದಾವೆ, ಸಿಂಗ್ಯುಲರ್ ಇದ್ರೆ ವಾಸ್ ಇದೆ, ಪ್ಲೂರಲ್ ಇದ್ರೆ ವರ್ ಇದೆ, WER, ವರ್ ಅಷ್ಟೇ. ಜಾನ್ ವಾಸ್ ರೈಟಿಂಗ್ ಲೆಟರ್. ಬಹಳಷ್ಟು ಜನ ಮಾಡ್ತಾ ಇರ್ತೀರಿ, ಬಹಳ ಈಸಿಯಾಗಿ ನನ್ನ ಜೊತೆನೆ ಸಾಲ್ವ್ ಮಾಡ್ತಾ ಇರಿ. ನೆಕ್ಸ್ಟ್, ಐ
am ಇದ್ದಿದ್ದು was. I was singing. I was singing a song. ಮುಗಿತು, ಬಹಳ ಈಸಿ. ಸೊ ಸಿಮಿಲರ್ಲಿ ಇನ್ನೊಂದು ಇಲ್ಲಿ ದೇ ಪ್ಲೂರಲ್ ಇದೆ, ದೇ ಆರ್ ಇದ್ದಿದ್ದು ವರ್, ಪಾಸ್ಟ್ ಟೆನ್ಸ್ ಮಾಡ್ಬೇಕಲ್ಲ ಅದಕ್ಕಾಗಿ ದೇ ವರ್ ಡ್ರೈವಿಂಗ್ ದೇ ವರ್ ಡ್ರೈವಿಂಗ್ a car. They were driving a car. ಮುಗೀತು. ಇಷ್ಟು ಈಸಿಯಾಗಿ ಪಾಸ್ಟ್ ಕಂಟಿನ್ಯೂಸ್ ಗಳು ಮುಗಿತವೆ. ಜಸ್ಟ್ ಬಿ ಫಾರ್ಮ್ ಗಳು ಚೇಂಜ್ ಮಾಡಿದ್ರೆ ಸಾಕು, ಉಳಿದಿದ್ದೆಲ್ಲ ING ಫಾರ್ಮ್ ಆಯ್ತು, ಆಬ್ಜೆಕ್ಟ್ ಆಯ್ತು, ಸಬ್ಜೆಕ್ಟ್ ಆಯ್ತು, ಎಲ್ಲವೂ ಸೇಮ್ ಆಗಿ ಬರುವಂತ. ಸಿಮಿಲರ್ಲಿ ನೆಕ್ಸ್ಟ್ ಬರುವಂತದ್ದು ದಿಸ್ ಈಸ್ ಪ್ರೆಸೆಂಟ್ ಕಂಟಿನ್ಯೂಸ್, ದಿಸ್ ಈಸ್ ಪಾಸ್ಟ್ ಕಂಟಿನ್ಯೂಸ್, ಅಂಡ್ ಲಾಸ್ಟ್ ಒನ್ ಇಸ್ ದಟ್ ಫ್ಯೂಚರ್ ಕಂಟಿನ್ಯೂಸ್. Future continuous. Future continuous. This is the last one. ಇಲ್ಲಿ ಸ್ವಲ್ಪ ಚೇಂಜಸ್ ಆಗುತ್ತೆ ನೋಡಿ. ಅಲ್ಲಿ ವಿಲ್ ಫಾರ್ಮ್ ಬಂದಿದ್ದು ಇಲ್ಲಿ ಸ್ವಲ್ಪ ಒಂದನ್ನ ಸೇರಿಸ್ತೀವಿ. ಫಾರ್ ಎಕ್ಸಾಂಪಲ್ ಜಾನ್ ವಿಲ್. ಐ ಬಂದಾಗ ಶಾಲ್ ಬರುತ್ತೆ, ಬಟ್ ಇಲ್ಲಿ ಜಾನ್ ಇದೆ ಅದಕ್ಕಾಗಿ ವಿಲ್. ING ಮಾಡ್ಲಿಕ್ಕೆ ಇಲ್ಲಿ ಬಿ, ಜಾನ್ ವಿಲ್ ಬಿ ರೈಟಿಂಗ್. ನೋಡಿ, ಜಾನ್ ವಿಲ್ ಬಿ ರೈಟಿಂಗ್ ಎ ಲೆಟರ್. ಜಾನ್ ವಿಲ್ ಬಿ ರೈಟಿಂಗ್ ಎ ಲೆಟರ್. ಜಸ್ಟ್ ಬಿ ಫಾರ್ಮ್ ಬಂದು ING ಗಳನ್ನ ಮಾಡುತ್ತೆ. ಸಿಮಿಲರ್ಲಿ ಇಲ್ಲಿನೂ ಸಹ ಐ, ಇಲ್ಲಿ ಶಾಲ್ ಗೊತ್ತಿದೆ ಆಲ್ರೆಡಿ. ಐ ಶಾಲ್ ಬಿ ಸಿಂಗಿಂಗ್ ಅ ಸಾಂಗ್. ಸಿಮಿಲರ್ಲಿ ಐ ಶಾಲ್ ಬಿ ಸಿಂಗಿಂಗ್ ಎ ಸಾಂಗ್. ನೆಕ್ಸ್ಟ್ ಲಾಸ್ಟ್ ಒನ್ they will be driving a car. Complete. They will be driving a car. Complete. Present continuous, past continuous, then ಫ್ಯೂಚರ್ ಕಂಟಿನ್ಯೂಸ್. ಈ ಮೂರು ಸಹ ಕಂಟಿನ್ಯೂಸ್ ಗಳಿಗೆ ಹೋಗ್ತಿದ್ದಾವೆ. ಸೊ ನಾನು ಲಾಸ್ಟ್ ಟೈಮ್ ಹೇಳಿದ ಹಾಗೆ ಮೂರನ್ನ ನಾನು ಹೇಳಿರ್ತೀನಿ. ನೀವು ವೆರೈಟಿಗಳನ್ನ ಬೇರೆ ಬೇರೆ ಸಬ್ಜೆಕ್ಟ್ ಗಳನ್ನ ಚೇಂಜ್ ಮಾಡಿ, ಸ್ವಲ್ಪ ಬಿ ಫಾರ್ಮ್ ಗಳನ್ನ ಚೇಂಜ್ ಮಾಡಿ, ವೆರೈಟಿ ಸೆಂಟೆನ್ಸ್ ಗಳನ್ನ ಪ್ರಾಕ್ಟೀಸ್ ಅಲ್ಲಿ ತಗೊಳ್ಳಿ. ಬಹಳ ಈಸಿ ಟೆನ್ಸಸ್. ಮತ್ತು ಟೆನ್ಸಸ್ ನೀವು ಕಲ್ತಿರಂದ್ರೆ ಇಫ್ ಯು ಲರ್ನ್ ಟೆನ್ಸಸ್ ಪ್ರಾಪರ್ಲಿ ಯು ಕ್ಯಾನ್ ಸ್ಪೀಕ್ ಫ್ಲೂಯೆಂಟ್ಲಿ ಅಂಡ್ ಕರೆಕ್ಟ್ಲಿ ಇನ್ ಇಂಗ್ಲಿಷ್. ಸೊ ಇದು ನಿಮ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾ, ಸೊ ಎಲ್ಲರೂ ಬಹಳಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಗಳನ್ನ ಮಾಡ್ತಾ ಇದ್ದೀರಾ ಮತ್ತು ಫಾಲೋ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್. ಥ್ಯಾಂಕ್ಸ್ ಅ ಲಾಟ್ ಅಂತ ಹೇಳ್ತಾ ಥ್ಯಾಂಕ್ ಯು.